ಸಂಚಿಕೆ ಶೂನ್ಯಲ್ಲಿ ಚಪ್ಪಲಿ ಹೊಲಿಯೋ ಅಜ್ಜಿ ತಾತನ ಹತ್ರ ಬಂದ ಮೀನಾ, ಏನ್ ತಾತ ಬೆಳಗ್ಗೆನೆ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿದಿರಲ್ಲ, ತಗೊಳ್ಳಿ ಊಟನ ಅಂತ ಹೇಳಿ ಊಟ ಕೊಡ್ತಾಳೆ. ಆಗ ಅಜ್ಜಿ, ಏನಮ್ಮ ನಿನ್ನೆ ನಿನ್ನ ಹೆಸರನ್ನೇ ಹೇಳ್ಕೊಳ್ಳಿಲ್ವಲ್ಲ ಅಂತ ಹೇಳಿದಾಗ ಮೀನಾ ಅಂತ ಹೇಳ್ತಾಳೆ. ಹಾಗೆ ತಗೊಳ್ಳಿ ತಾತ ಮೊದಲು ಊಟ ಮಾಡಿ ಅಂತ ಹೇಳಿದಾಗ, ಇಲ್ಲಮ್ಮ ಯಾರೋ ಪುಣ್ಯಾತ್ಮ 3 ಜೊತೆ ಚಪ್ಪಲಿನೂ ಕೊಟ್ಟು ಜೊತೆಗೆ ದುಡ್ಡು ಕೊಟ್ಟಿದ್ದಾನೆ, ಮೊದಲು ಈ ಕೆಲಸನ ಮುಗಿಸ್ಬಿಡ್ತೀನಿ ಅಂತ ಹೇಳಿದಾಗ, ಯಾರ ತಾತ ಅವರು ಅಂತ ಮೀನಾ ಕೇಳ್ತಾಳೆ. ಆಗ ತಾತ ಅಗೋ ಅಲ್ಲಿ ನಿಂತಿದಾರಲ್ಲ ಅಂತ ತೋರಿಸಿದಾಗ ಅದು ಸೂರ್ಯ ಆಗಿರ್ತಾನೆ. ಆಗ ಮೀನಾಗೆ ತುಂಬಾ ಖುಷಿ ಆಗುತ್ತೆ. ಆಗ ಸೂರ್ಯ ನಗ್ತಾ ಅಲ್ಲಿಗೆ ಬಂದು, ಏನ್ ತಾತ ನಿನ್ನೆ ನಿಮ್ಗೆ ಊಟ ಕೊಟ್ರು ಅಂತ ಹೇಳಿದ್ರಲ್ಲ, ಇವ್ರೇನಾ, ಅದು ನೋಡೋಕೆ ಒಳ್ಳೆಯವ್ರ ತರ ಕಾಣ್ತಾರೆ ಅಂತ ಹೇಳಿದಾಗ, ಹ್ಞೂ ಕಣಪ್ಪ, ನಿನ್ನೆ ಇವ್ರೇನಾದ್ರೂ ಇರ್ದೇ ಇದ್ರೆ ನಾವಿಲ್ಲಿ ಇರ್ತಾನೆ ಇರ್ಲಿಲ್ಲ, ಹೆತ್ತ ಮಕ್ಕಳೇ ನಮ್ಗೆ ಬೇಡ ಅಂತ ಹೇಳಿ ನಮ್ಮನ್ನ ಬಿಸಾಕಿದ್ರು, ಆದ್ರೆ ಇವಳು ನಮ್ಗೆ ಮಗಳಾಗಿದ್ದಾಳೆ, ಇವಳು ತುಂಬಾ ಒಳ್ಳೆಯವಳು ಅಂತ ಹೇಳಿ ಮೀನನ್ನ ಹೊಗಳ್ತಾ ಇರ್ತಾರೆ. ಆಗ ಮೀನಾ, ಏನ್ ತಾತ ನೀವು ನಾನು ಊಟ ಕೊಟ್ಟೆ ಅಂತ ಹೇಳಿ ನನ್ನ ಹೊಗಳ್ತಾ ಇದ್ದೀರಲ್ಲ, ಇವರು ನಿಮ್ಗೆ ಕೆಲ್ಸನೂ ಕೊಟ್ಟು ಜೊತೆಗೆ ದುಡ್ಡು ಕೊಟ್ಟಿದ್ದಾರೆ, ಇವರು ತುಂಬಾ ಒಳ್ಳೆಯವರು ಅಂತ ಹೇಳಿದಾಗ, ಹ್ಞೂ ಕಣಮ್ಮ ಇವನು ತುಂಬಾ ಒಳ್ಳೆಯವನು, ಇವನು ಹೆಂಡತಿ ಜೊತೆ 100 ಕಾಲ ಸುಖವಾಗಿರ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಆಗ ತಾತ ತಗೊಳಮ್ಮ ಊಟ ದುಡ್ಡು ಅಂತ ಹೇಳಿದಾಗ, ಏನ್ ತಾತ ನೀವು ನಿನ್ನೆ ನಿಮ್ಮ ಹತ್ರ ದುಡ್ಡು ಇರ್ಲಿಲ್ಲ, ಈಗ ನಿಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿ ನನಗೆ ಊಟಕ್ಕೆ ದುಡ್ಡು ಕೊಡ್ತಾ ಇದ್ದೀರಾ ಅಂತ ಹೇಳಿದಾಗ, ಹಾಗಲ್ಲಮ್ಮ ನಿನಗೆ ಯಾಕಮ್ಮ ತೊಂದ್ರೆ ಅಂತ ಹೇಳಿದಾಗ, ಹಾಗೇನು ಇಲ್ಲ ತಾತ, ನೀವು ಆಗ್ಲೇ ಏನಂದ್ರಿ ನನ್ನ ಮಗಳು ಅಂತ ಕರೆದ್ರಲ್ಲ, ನಾನು ಇದಕ್ಕೆಲ್ಲ ದುಡ್ಡು ತಗೊಳಲ್ಲ ಅಂತ ಹೇಳ್ತಾಳೆ ಮೀನಾ. ಆಗ ತಾತ, ಇವ್ರು ತುಂಬಾ ಒಳ್ಳೆ ಹುಡುಗಿನಪ್ಪ ಅಂತ ಹೇಳಿದಾಗ, ಹ್ಞೂ ತಾತ ತುಂಬಾ ಒಳ್ಳೆ ಹುಡುಗಿ, ಇವ್ರ ಗಂಡ ಇವ್ರನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ತಾನೆ ಸೂರ್ಯ. ಆಗ ಸೂರ್ಯನೇನ್ ನೋಡ್ತಾ ನಾಚ್ಕೊಳ್ತಾ, ಸರಿ ತಾತ ಆಯ್ತು ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಮೀನಾ. ಈ ಕಡೆ ಬಾಡಿಗೆ ಮನೆ ನೋಡೋಕಂತ ಪೂಜಾ ಹಾಗೂ ರೋಹಿಣಿ ಬಂದಿರ್ತಾರೆ. ಆಗ ಓನರು, ಯಾರ್ಯಾರಮ್ಮ ಇರೋದು ಅಂತ ಕೇಳಿದಾಗ, ನಾನು ನನ್ನ ಮಗ ನಮ್ಮಮ್ಮ, ಹಾಗೆ ಆಗಾಗ ಪೂಜಾನು ಬಂದ್ ಹೋಗ್ತಾಳೆ ಅಂತ ಹೇಳಿದಾಗ, ಹಾಗಿದ್ರೆ ನಿಮ್ ಯಜಮಾನ್ರು ನಿಮ್ ಜೊತೆಲಿ ಇಲ್ವಾ ಅಂತ ಹೇಳಿ ಓನರ್ ಕೇಳ್ತಾರೆ. ಆಗ ಪೂಜಾ, ಇವರು ಯಜಮಾನ್ರು ಶೋರೂಮ್ ಅಂತ ಹೇಳ್ತಿರ್ತಾಳೆ. ಆಗ ಅವಳನ್ನ ತಡೆದಂತ ರೋಹಿಣಿ, ಅವರು ದುಬೈನಲ್ಲಿ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾರೆ, ಆಗಾಗ ಬಂದ್ ಹೋಗ್ತಾರೆ ಅಂತ ಹೇಳಿದಾಗ, ಅಲ್ಲ ಕಣಮ್ಮ, ಈ ಮೊದಲು ಯಾರೋ ಒಬ್ಳು ಇದೇ ರೀತಿ ನಮ್ಮ ಯಜಮಾನ್ರು ಫಾರಿನ್ ನಲ್ಲಿ ಇದ್ದಾರೆ ಅಂತ ಸುಳ್ಳು ಹೇಳಿ ಜಗಳ ಮಾಡ್ಕೊಂಡು ಬಂದಿದ್ಲು, ಆದ್ರೆ ಅವ್ರ ಗಂಡ ದಿನಾ ಬಂದು ಕುಡಿದ್ ಬಂದು ಜಗಳ ಮಾಡ್ತಿದ್ದ, ಹಾಗಾಗಿ ನಾವೇ ಅವ್ರನ್ನ ಮನೆ ಬಿಡಿಸಿ ಕಳ್ಸಿದ್ವಿ. ನೋಡಮ್ಮ, ನನ್ಗೆ ನೀನು ಓದಿರೋ ಹುಡುಗಿ ತರ ಕಾಣ್ತೀಯ, ನನ್ಗೆ ಸುಳ್ಳು ಮೋಸ ಕಂಡ್ರೇನೆ ಆಗಲ್ಲ ಅಂತ ಹೇಳ್ತಿರುವಾಗ, ಪೂಜಾ ನಗ್ತಾ, ಇವಳು ಅಷ್ಟೇ ಸರ್, ಇವಳಿಗೆ ಸುಳ್ಳು ಮೋಸ ಅಂತವ್ರನ್ನ ಕಂಡ್ರೇನೆ ಆಗಲ್ಲ ಅಂತ ಹೇಳ್ತಿರುವಾಗ ಪೂಜಾನ್ನೇ ಗುರಾಯಿಸ್ತಾ ಇರ್ತಾಳೆ ರೋಹಿಣಿ. ಆಗ ಓನರ್, ನೀವು ಒಳಗಡೆ ಹೋಗಿ ಮನೆ ನೋಡ್ತೀರಿ ಬಂದೆ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಒಳಗಡೆ ಬಂದಂತ ಪೂಜಾ ಹಾಗೂ ರೋಹಿಣಿ ಮನೆನೆಲ್ಲ ನೋಡ್ತಾ, ತುಂಬಾ ಚೆನ್ನಾಗಿದೆ ಕಣೆ, ನನ್ನ ಮಗನ್ಗೂ ಈ ಮನೆ ಹತ್ರ ಆಗುತ್ತೆ ಅಂತ ಮಾತಾಡ್ತಿರ್ತಾರೆ. ಆಗ ಪೂಜಾ, ಏನೇ ನೀನು ಮನೆಗೆ ಬರ್ತಿದ್ದಾಗೆ ಸುಳ್ಳು ಮೇಲೆ ಸುಳ್ಳು ಪೋಣಿಸ್ತಾ ಇದೆಯಲ್ಲ, ಸುಳ್ಳನ್ನ ಹೇಳೋದನ್ನ ನಿನ್ನ ನೋಡಿ ಕಲಿಬೇಕು ಅಂತ ಹೇಳ್ತಿರುವಾಗ, ನಮ್ಗೆ ಮನೆ ಕೊಡೋದು ಬೇಡವೇನೆ ಅವರು ಅಂತ ಹೇಳ್ತಾಳೆ ರೋಹಿಣಿ. ಆಗ ಅದೇ ಸಮಯಕ್ಕೆ ಓನರ್ ಬರ್ತಾರೆ. ಆಗ ರೋಹಿಣಿ, ಸರ್ ಈ ಮನೆಗೆ ಅಡ್ವಾನ್ಸ್ ಎಷ್ಟು, ಬಾಡಿಗೆ ಎಷ್ಟು ಅಂತ ಕೇಳಿದಾಗ, ಬಾಡಿಗೆ 20,000, ಅಡ್ವಾನ್ಸ್ 1 ಲಕ್ಷ ಅಂತ ಹೇಳಿದಾಗ, ಏನ್ ಸರ್ ತುಂಬಾ ಜಾಸ್ತಿ ಆಯ್ತು ಅಂತ ಪೂಜಾ ಹೇಳ್ತಿರ್ತಾಳೆ. ನೋಡಮ್ಮ, ಸಿಟಿಯಲ್ಲಾದ್ರೆ ಇದಕ್ಕಿಂತ ಜಾಸ್ತಿ ಕೇಳ್ತಾ ಇದ್ರೆ, ನಿಮ್ಗೆ ಬೇಕು ಅಂದ್ರೆ ತಗೊಳ್ಳಿ, ಬೇಡ ಅಂದ್ರೆ ಇನ್ನು ಇದಕ್ಕಿಂತ ಮುಂಚೆ 4 ಜನ ನೋಡಿ ಹೋಗಿದ್ದಾರೆ, ಅವ್ರಿಗೆ ಯಾರಿಗಾದ್ರೂ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಹೇಳಿದಾಗ, ಬೇಡ ಸರ್ ನಮ್ಗೆ ಬೇಕು ಅಂತ ಹೇಳಿ ರೋಹಿಣಿ 2,000 ಟೋಕನ್ ಅಡ್ವಾನ್ಸ್ ಆಗಿ ಕೊಟ್ಟು ಅಲ್ಲಿಂದ ಹೊರಡ್ತಾರೆ. ಆಗ ಪೂಜಾ, ಏನೇ ನೀನು 2 ದಿನದಲ್ಲಿ 1 ಲಕ್ಷ ಹೇಗೆ ಅಡ್ಜಸ್ಟ್ ಮಾಡ್ತೀಯಾ ಅಂತ ಕೇಳಿದಾಗ, ಬೇರೆ ಆಪ್ಷನ್ ಇಲ್ಲ, ಮನೋಜ್ ಅವ್ರನ್ನೇ ಕೇಳಬೇಕು, ಆದ್ರೆ ಅವ್ರು ಬೇರೆ ತುಂಬಾ ಭಯದಲ್ಲಿ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ಯಾವ್ದಕ್ಕೆ, ಆ ಲೆಟರ್ ವಿಷಯಕ್ಕ ಅಂತ ಪೂಜಾ ಕೇಳ್ತಾಳೆ. ಹೌದು ಕಣೆ, ಆ ದಿನೇಶ PA ಇದಾನಲ್ಲ, ಅವನೇ ಏನಾದ್ರೂ ಜೈಲಲ್ಲೇ ಇದ್ಕೊಂಡು ಯಾರ್ದಾದ್ರ ಹತ್ರ ಲೆಟರ್ ಕಳಿಸ್ತಾ ಇದ್ದಾನೆ ಏನೋ ಅಂತ ನನಗೆ ಅನುಮಾನ ಕಾಡ್ತಿದೆ ಅಂತ ಹೇಳ್ತಿರುವಾಗ, ಹೋಗ್ಲಿ ಬಿಡು, ಹಾಗೆ ನಿಮ್ಮಮ್ಮ ಹಾಗೂ ಕೃಷ್ಣ ಯಾವಾಗ ಕರ್ಕೊಂಡ್ಬರ್ತೀಯ ಅಂತ ಕೇಳಿದಾಗ, ಆದಷ್ಟು ಬೇಗ ಅಡ್ವಾನ್ಸ್ ಕೊಡ್ತಿರೋ ಹಾಗೆ ಅವ್ರಿಬ್ಬರನ್ನ ಇಲ್ಲಿ ಕರ್ಕೊಂಡ್ಬಂದ್ಬಿಡ್ಬೇಕು, ಇಲ್ಲ ಅಂದ್ರೆ ಆ ಸೂರ್ಯ ಮೀನಾ ನನ್ನ ಮಗನ ದತ್ತು ತಗೊಳ್ಳೋ ಪ್ಲಾನ್ ಮಾಡಿದ್ದಾರೆ ಅಂತ ಮಾತಾಡ್ತಿರ್ತಾಳೆ ರೋಹಿಣಿ. ಈ ಕಡೆ ಕಾರ್ ಶೆಡ್ ಹತ್ರ ಬಂದ ಸೂರ್ಯ ಚೇತನ್ ಕುಡಿದ್ ಬಿದ್ದಿರೋದನ್ನ ನೋಡಿ, ಇವನ್ ಯಾಕೋ ಈ ರೀತಿ ಮಲ್ಕೊಂಡಿದ್ದಾನೆ ಅಂತ ಹೇಳಿದಾಗ, ಅವನ್ ಫ್ರೆಂಡ್ಸು ಮಧ್ಯಾಹ್ನನೇ ಕುಡಿದ್ ಬಂದ್ರೆ ಇನ್ನೇನಾಗುತ್ತೆ ಅಂತ ಹೇಳ್ತಿರ್ತಾರೆ. ಆಗ ಚೇತನ್ ಹತ್ರ ಬಂದ ಸೂರ್ಯ, ಯಾಕೋ ಏನಾಯ್ತು, ಏನಾದ್ರೂ ಸಮಸ್ಯೆನಾ ಅಥವಾ ಮನೇಲಿ ಏನಾದ್ರೂ ಜಗಳನ ಅಂತ ಕೇಳಿದಾಗ, ಜಗಳನ ಹಾಗೇನಿಲ್ಲ ಸೂರ್ಯ, ಮೊನ್ನೆ ನಮ್ ದೊಡ್ಡಪ್ಪ ಷಷ್ಠಿ ಪೂರ್ತಿ ಆಚರಿಸ್ಕೊಂಡ್ರು, ಅವ್ರ ಮಕ್ಕಳು ಅದನ್ನ ಗ್ರ್ಯಾಂಡ್ ಆಗಿ ಮಾಡಿದ್ರು, ಆದ್ರೆ ನಾನು ನಮ್ಮ ಅಪ್ಪ ಅಮ್ಮನ ಷಷ್ಠಿ ಪೂರ್ತಿ ಮಾಡ್ಬೇಕು ಅಂತ ಹೇಳಿದಾಗ, ಮಾಡಿದ್ರಾಯ್ತು ಬಿಡೋ ಅಂತ ಹೇಳ್ತಾನೆ ಸೂರ್ಯ, ಆದ್ರೆ ಅದಕ್ಕೆಲ್ಲ ದುಡ್ಡು ಎಲ್ಲಿಂದ ತರಬೇಕು, ಅವ್ರಾದ್ರೆ 2 ಕಾರ್ ಓನರು, ನಾನು ಬಾಡಿಗೆ ಕಾರ್ ಓಡಿಸೋನು, ದಿನಪೂರ್ತಿ ದುಡಿದ್ರು 500 ರೂಪಾಯಿ ಸಿಗುತ್ತೆ ಅಂತ ಹೇಳಿ ತನ್ನ ಪರಿಸ್ಥಿತಿನ ಹೇಳ್ಕೊಂಡಾಗ, ಸೂರ್ಯ, ಹೋಗ್ಲಿ ಬಿಡೋ, ಷಷ್ಠಿ ಪೂರ್ತಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಯಾರಾದ್ರೂ ಕುಡಿತಾರ, ಹಾಗಲ್ಲ ಸೂರ್ಯ, ನನ್ನ ಅಕ್ಕ ತಂಗಿ ಅಪ್ಪನ ಷಷ್ಠಿ ಪೂರ್ತಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಎಲ್ರ ಮುಂದೆ ನನ್ಗೆ ಅವಮಾನ ಮಾಡ್ಬಿಟ್ರು, ಬೈದ್ಬಿಟ್ರು ಅಂತ ಹೇಳಿದಾಗ, ಅವ್ರಾದ್ರೆ ಬೈದಿದ್ದಾರೆ, ನಾನಾದ್ರೆ ಒಂದ್ ಸರಿಯಾಗಿ ಬಿಡ್ತಿದ್ದೆ, ನೋಡೋ ಚೇತ, ಅಪ್ಪ ಅಮ್ಮಂಗೆ ಮಗ ಇದ್ದಾನೆ ಅನ್ನೋದು ಎಷ್ಟು ಖುಷಿ ಕೊಡುತ್ತೋ, ಮಗನ್ಗೆ ಜವಾಬ್ದಾರಿ ಇದೆ ಅನ್ನೋದು ಅಷ್ಟೇ ಖುಷಿ ಪಡುತ್ತೆ,
ಆದ್ರೆ ಅವರು ನಮಗೋಸ್ಕರ ಏನೆಲ್ಲ ಮಾಡಿರ್ತಾರೆ, ಎದ್ದೇಳು ಅಂತ ಹೇಳ್ತಾ ಅವ್ನ ಫ್ರೆಂಡ್ಸ್ ಎಲ್ಲ ಚೇತನ್ನ ಎಬ್ಬಿಸ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಸೂರ್ಯ ದುಡ್ಡಿಗೋಸ್ಕರ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಶೋರೂಮ್ ಅಲ್ಲಿ ಮನೋಜ್ ಆಕಳಿಸ್ತಾ ಮಲ್ಕೊಂಡಿರ್ತಾನೆ. ಆಗ ಅಲ್ಲಿಗೆ ಬಂದ ರೋಹಿಣಿ, ಏನ್ ಮನೋಜ್ ನೀವು ಯಾಕೆ ಏನಾಯ್ತು ಅಂತ ಕೇಳಿದಾಗ, ಇನ್ನೇನ್ ಮಾಡೋದು ರೋಹಿಣಿ, ಬೆಳಗ್ಗಿಂದ 13 ಜನನ ಇಂಟರ್ವ್ಯೂ ಮಾಡಿದೀನಿ, ಯಾರು ಸೆಲೆಕ್ಟೇ ಆಗ್ತಿಲ್ಲ ಅಂತ ಹೇಳಿದಾಗ, ಅಲ್ಲ ಮನೋಜ್, ಈ ಸೆಕ್ಯೂರಿಟಿ ಕೆಲಸಕ್ಕೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ಫಿಟ್ ಆಗಿದ್ದೀರಾ, ಡಿಫೆನ್ಸ್ ಮಾಡಕ್ ಬರುತ್ತಾ ಅಂತ ಕೇಳೋದ್ ಬಿಟ್ಟು ಜನರಲ್ ನಾಲೆಜ್ ಕ್ವಶನ್ ಕೇಳಿ ಕಲೆಕ್ಟರ್ ಇಂಟರ್ವ್ಯೂ ಮಾಡಿದ್ರೆ ಇನ್ನೇನಾಗುತ್ತೆ ಅಂತ ಹೇಳ್ತಿರುವಾಗ, ಹಾಗಲ್ಲ ರೋಹಿಣಿ ಅಂತ ಹೇಳ್ತಿರ್ತಾನೆ ಮನೋಜ. ಅದೇ ಸಮಯಕ್ಕೆ ಒಬ್ಬ ದೈತ್ಯ ವ್ಯಕ್ತಿ ಶೋರೂಮ್ ಒಳಗಡೆ ಎಂಟ್ರಿ ಆಗಿ ಮನೋಜನ ಹತ್ರ ಬಂದು ನಿಂತ್ಕೊಂಡು, ಸರ್ ಇಲ್ಲಿ ಸೆಕ್ಯೂರಿಟಿ ಕೆಲಸಕ್ಕೆ ಇಂಟರ್ವ್ಯೂ ನಡೀತಿದೆಯಲ್ಲ ಅಂತ ಕೇಳಿದಾಗ, ಅವನನ್ನ ನೋಡಿದಂತಹ ಮನೋಜನ್ಗೆ ಹಾಗೂ ರೋಹಿಣಿಗೆ ಗಾಬರಿ ಆಗುತ್ತೆ. ಆಗ ಮನೋಜ ಕುತ್ಕೊಳ್ಳಿ ಅಂತ ಹೇಳಿ, ಏನ್ ಓದಿದ್ದೀರಾ ಅಂತ ಕೇಳ್ತಾರೆ. ಡಿಗ್ರಿ ಮಾಡಿದೀನಿ ಅಂತ ಹೇಳಿದಾಗ ಮನೋಜ ಮತ್ತೆ ಜನರಲ್ ನಾಲೆಜ್ ಪ್ರಶ್ನೆನ ಕೇಳಕ್ಕೆ ಶುರು ಮಾಡ್ತಾನೆ. ಆಗ ರೋಹಿಣಿ ಇದು ಬೇಕಾ ಅಂತ ಹೇಳಿ ತಡಿತಾಳೆ. ಆಗ ಮನೋಜ, ಹೌದು ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಸ್ಯಾಲ್ರಿ ಅಂತ ಹೇಳ್ತಾನೆ ಆ ವ್ಯಕ್ತಿ. ಅದೇ ಸ್ಯಾಲ್ರಿ ಎಷ್ಟು ಅಂತ ಕೇಳಿದಾಗ, ನೋಡಿ ಮೊದಲು 10,000 ಕೊಡ್ತೀನಿ, ಆಮೇಲೆ ನಿಮ್ ಕೆಲಸ ನೋಡಿ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀನಿ ಅಂತ ಹೇಳಿದಾಗ, ಆಯ್ತು ಸರ್ ನನ್ಗೆ ಒಪ್ಪಿಗೆ ಇದೆ, ಸ್ಯಾಲ್ರಿ ಜೊತೆಗೆ ನಮ್ಗೆ ಊಟ ಕೊಟ್ರಾಯ್ತು ಅಂತ ಹೇಳಿದಾಗ, ರೋಹಿಣಿ ಊಟನಾ ಅಂತ ಹೇಳಿದಾಗ, ಹೌದು ಮೇಡಮ್ ಬಾಡಿ ಫಿಟ್ ಇಟ್ಕೋಬೇಕಲ್ಲ, ಅದಕ್ಕೆ ನಂದೊಂದು ಸಣ್ಣ ಲಿಸ್ಟ್ ಇದೆ ಅಂತ ಹೇಳಿದಾಗ, ಸರಿ ಸರಿ ಆಯ್ತು, ಹೌದು ಅಂದಾಗೆ ನೀವು ಈ ಕೆಲಸಕ್ಕೆ ಫಿಟ್ ಅಂತ ನಾವ್ ಹೇಗ್ ಅನ್ಕೊಳ್ಳೋದು ಅಂತ ಹೇಳಿದಾಗ, ಸರ್ ನೀವ್ ಎದ್ದೇಳಿ ಅಂತ ಹೇಳಿ ಮನೋಜನ್ನ ಎಬ್ಬಿಸಿದಂತ ಆ ವ್ಯಕ್ತಿ ಮನೋಜನ್ನ ಎತ್ಕೊಂಡು ಜೋರಾಗಿ ತಿರುಗಿಸ್ತಾ ಇರ್ತಾನೆ. ಆಗ ರೋಹಿಣಿ ಬೇಡ ಬೀಳ್ತಾರೆ ಅಂತ ಹೇಳಿ ಆಗ ಮನೋಜನ್ನ ತಿರುಗಿಸಿ ಕೆಳಗಡೆ ಇಳಿಸ್ತಾನೆ ಆ ವ್ಯಕ್ತಿ. ಆಗ ಮನೋಜ ತಲೆ ತಿರುಗಿ ಅಲ್ಲೇ ಫ್ರಿಡ್ಜ್ಗೆ ಹೊರ್ಕೊಂಡು, ಏನ್ ರೋಹಿಣಿ ನನ್ಗೆ ತಲೆ ಚಕ್ರ ಬರ್ತಾ ಇದೆ, ಆಗ್ತಿಲ್ಲ ಅಂತ ಹೇಳಿ ರೋಹಿಣಿ ಸಹಾಯದಿಂದ ಅಲ್ಲೇ ಇರೋ ಕುರ್ಚಿ ಮೇಲೆ ಕುತ್ಕೊಂತಾನೆ. ಆಗ ರೋಹಿಣಿ, ನೋಡಿ ಮನೋಜ್, ಇವ್ರು ನಿಮ್ ಜೊತೆ ಇದ್ರೆ ನಿಮ್ಗೆ ಸಹಾಯ ಆಗುತ್ತೆ, ಯಾರು ನಿಮ್ ಹತ್ರ ಬರಲ್ಲ ಅಂತ ಹೇಳಿದಾಗ ಎದ್ ನಿಂತಂತ ಮನೋಜ, ಹೌದು ರೋಹಿಣಿ ಅಂತ ಹೇಳಿ ಆ ವ್ಯಕ್ತಿನ ಕರೆದು, ನೀವು ಈ ಕೆಲಸಕ್ಕೆ ಸೆಲೆಕ್ಟ್ ಆಗಿದ್ದೀರಾ ಹೇಳಿದಾಗ ಆ ವ್ಯಕ್ತಿ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಮನೆ ಹಿತ್ತಲಲ್ಲಿ ಬಟ್ಟೆ ಒಣಗಿಸ್ತಾ ಇರ್ತಾಳೆ ಮೀನಾ. ಆಗ ಅಲ್ಲಿಗೆ ಬಂದ ಸೂರ್ಯನನ್ನ ನೋಡಿದಂತ ಮೀನಾ, ಏನ್ರಿ ಇವತ್ತು ಇಷ್ಟು ಬೇಗ ಬಂದಿದ್ರಾ, ಹಸಿವಾಗಿದೆಯಾ, 1 ನಿಮಿಷ ಇರಿ ಊಟಕ್ಕೆ ಬಡಿಸ್ತೀನಿ, ಹುಳಿ ಕುದೀತಾ ಇದೆ ಅಂತ ಹೇಳಿದಾಗ, ಅದಲ್ಲ ಕಣೆ ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು ಅಂತ ಹೇಳಿದಾಗ, ಏನ್ರಿ ಅದು ಅಂತ ಕೇಳ್ತಾಳೆ ಮೀನಾ. ಅದು ಕಣೆ ನಮ್ ಚೇತನ್ ಇವತ್ತು ತುಂಬಾ ಕುಡಿದಿದ್ದಾನೆ ಅಂತ ಹೇಳಿದಾಗ, ಓಹೋ ಅಂತ ಹೇಳ್ತಾ ಮತ್ತೆ ಬಟ್ಟೆ ಒಣಗ್ ಹಾಕ್ತಾ ಇರ್ತಾಳೆ. ಯಾಕೆ ಕಾರಣ ಕೇಳಲ್ವೇನೆ ಅಂತ ಹೇಳಿದಾಗ, ನಿಮ್ಮಂತ ಕುಡುಕರಿಗೆ ಕುಡಿಯೋಕೆ ಕಾರಣ ಬೇರೆ ಇರುತ್ತಾ ಅಂತ ರೇಗ್ತಾ ಇರ್ತಾಳೆ ಮೀನಾ. ಆಗ ಸೂರ್ಯ, ವಿಷಯ ಅದಲ್ಲ ಕಣೆ, ಚೇತನ್ ಅವ್ರ ದೊಡ್ಡಪ್ಪ ಷಷ್ಠಿ ಪೂರ್ತಿ ಫಂಕ್ಷನ್ ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗ, ಮಾಡ್ಕೊಳ್ಳಿ ಬಿಡಿ ಅಂತ ಹೇಳ್ತಾಳೆ ಮೀನಾ. ಹಾಗೆ ಚೇತನು ಸಹ ಅವ್ರ ಅಪ್ಪ ಅಮ್ಮನ ಷಷ್ಠಿ ಪೂರ್ತಿನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಹೇಳಿದಾಗ, ಮಾಡ್ಲಿ ಬಿಡ್ರಿ ಅಂತ ಹೇಳಿದಾಗ, ಅದಲ್ಲ ಕಣೆ ಪ್ರಾಬ್ಲಮ್, ಅವನ ಹತ್ರ ದುಡ್ಡು ಇಲ್ವಂತೆ, ಆ ದುಡ್ಡನ್ನ ನಾನ್ ಕೊಡ್ಬೇಕು ಅಂತ ಮಾಡಿದೀನಿ ಅಂತ ಹೇಳಿದಾಗ, ಮೀನಾ, ಅಲ್ಲರಿ ನಿಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿದೆ ಅಂತ ಕೇಳ್ತಾಳೆ. ಅದೇ ಕಣೆ ಕಾಂಪಿಟೇಷನ್ ಅಲ್ಲಿ ಗೆದ್ದಿರೋದಿದೆ ಅಲ್ಲ ಅಂತ ಹೇಳಿದಾಗ, ಏನ್ರಿ ತಮಾಷೆ ಮಾಡ್ತಿದ್ದೀರಾ, ಹುಚ್ಚಾಟ ಅಂತ ಅನ್ಸುತ್ತೆ, ನಾನಂತೂ ದುಡ್ಡು ಕೊಡಲ್ಲ ಅಂತ ಮೀನಾ ರೇಗ್ತಾ ಇರ್ತಾಳೆ. ಆಗ ಸೂರ್ಯ, ಪಾಪ ಕಣೆ ಚೇತನ್, ಅಪ್ಪ ಅಮ್ಮನ್ಗೋಸ್ಕರ ಇಷ್ಟೊಂದು ಖರ್ಚು ಮಾಡೋದು ಬೇಡವಾ ಅಂತ ಹೇಳಿದಾಗ, ನೋಡ್ರಿ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ ಬುದ್ಧಿವಾದ ಹೇಳ್ತಾ ಇರ್ತಾಳೆ ಮೀನಾ. ಆದ್ರೆ ಸೂರ್ಯ ಮಾತ್ರ ಕೇಳ್ತಾನೆ ಇರಲ್ಲ. ಆಗ ಮೀನಾ, ನೋಡಿ ಈ ದುಡ್ಡು ಖರ್ಚು ಮಾಡಿ ಫಂಕ್ಷನ್ ಮಾಡೋದು ಸಂಭ್ರಮ ಅಂತ ಅನ್ಸ್ಕೊಳ್ಳಲ್ಲ, ಶೋಕಿ ಅಂತ ಅನ್ಸ್ಕೊಳ್ಳುತ್ತೆ ಅಂತ ಹೇಳಿದಾಗ, ಅಲ್ಲ ಕಣೆ ನೀನ್ ಮಾತ್ರ ಚಪ್ಪಲಿ ಹೊಲಿಯೋರ್ಗೆ ಹೋಗಿ ಊಟ ಕೊಟ್ಟಲ್ಲ, ಅವಾಗ ಏನ್ ಅನಿಸ್ಲಿಲ್ಲ, ಈಗ ನಿನಗೆ ತಪ್ಪಾಗಿ ಕಾಣಿಸ್ತಾ ಅಂತ ಹೇಳಿದಾಗ, ಮೀನಾ ಅದು ಬೇರೆ ಇದು ಬೇರೆ ಅಂತ ಹೇಳ್ತಾ ಇರ್ತಾಳೆ. ಆಗ ಸೂರ್ಯ, ನೋಡೇ ನನಗದೆಲ್ಲ ಗೊತ್ತಿಲ್ಲ, ನಾನ್ ಮಾತ್ರ ದುಡ್ಡು ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಿರುವಾಗ, ಅದೇಗ್ರಿ ಕೊಡ್ತೀರಾ, ಅದ್ರಲ್ಲಿ ನನ್ ಪಾಲು ಇದೆ, ಅದನ್ನ ನೀವು ಒಬ್ಬರೇ ಸಂಪಾದನೆ ಮಾಡಿಲ್ಲ ಅಂತ ಹೇಳಿದಾಗ, ಓ ಹಾಗಿದ್ರೆ ನಿನ್ ಪಾಲಿನ ತಗೊಂಡು 50,000 ನನ್ 50,000 ಕೊಟ್ಬಿಡ ಅಂತ ಹೇಳಿದಾಗ, ನೋಡ್ರಿ ಮಾವನ್ ಕೈಲಿ ದುಡ್ಡು ಕೊಡೋಕ್ ಹೋದಾಗ ಅವ್ರು ಏನ್ ಹೇಳಿದ್ರು ನಿಮ್ಗೆ ನೆನ್ಪಿಲ್ವಾ, ದುಡ್ಡು ಇರೋದು ರೂಮ್ ಕಟ್ಟೋಕ್ ಮಾತ್ರ, ನಾನು ಅದ್ರಲ್ಲಿ 1 ರೂಪಾಯಿನೂ ವೇಸ್ಟ್ ಮಾಡೋಕಲ್ಲ, ನೀವೇನೇ ಅರ್ಚ್ಕೊಂಡ್ರು ಅಷ್ಟೇ ಕಿರ್ಚ್ಕೊಂಡ್ರು ಅಷ್ಟೇ ಅಂತ ಹೇಳಿ ಕೋಪದಿಂದ ಮೀನಾ ಮಾತಾಡ್ತಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಸೂರ್ಯನ್ಗೂ ಸಹ ತುಂಬಾ ಕೋಪ ಬಂದಿರುತ್ತೆ.